ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸದೊಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅಂದರೆ ಹಳೆ ಕಾಲದ ರೆಸಿಪಿ ಹಲಸಿನಕಾಯಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇನ್ಯಾಕೆ ತಡ ಅಲ್ಲ, ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಬೆಳ್ದ ಹಲಸಿನಕಾಯಿ ತಗೊಂಡಿದ್ದೇನೆ. ಈಗ ಹಲಸಿನಕಾಯಿ ಸೀಸನ್, ಅದರ ಫುಲ್ ಮಾಡ್ತಾ ಇಲ್ಲ, ನಾನು ಕಾಲು ಭಾಗದಷ್ಟು ಮಾಡ್ತಾ ಇದ್ದೇನೆ. ಈಗ ಮೊದಲಿಗೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. ನೋಡಿ, ಇಲ್ಲಿ ನಾನು 5 ಉದ್ದ ಮೆಣಸು, ಹಾಗೆ ಒಂದು 6 ಗಿಡ್ಡ ಮೆಣಸನ್ನು ತಗೊಂಡಿದ್ದೇನೆ. ಸ್ವಲ್ಪ ಇಂಗು ತಗೊಂಡಿದ್ದೇನೆ, ಹಾಗೆ 3ರಿಂದ 4 ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. 1 ಸ್ಪೂನ್ನಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಇದು ಯಾವುದನ್ನು ಫ್ರೈ ಮಾಡ್ಕೊಳ್ಳಿಕ್ಕಿಲ್ಲ, ಹಸಿಯಾಗೆ ತೆಗೆದುಕೊಳ್ಳಿ. ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಈಗ ನೀವಿಲ್ಲಿ ಬೇಕಾದ್ರೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿಯನ್ನ ಹಾಕೊಳ್ಬಹುದು. ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 3ರಿಂದ 4 ಎಸಳು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೇನೆ, ಹಾಗೆ ಒಂದು ಅರ್ಧ ಗಡ್ಡೆ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಒಮ್ಮೆ ಡ್ರೈ ಆಗಿ ಕಡ್ದ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ಅದನ್ನ ನೈಸ್ ಆಗಿ ಮಾಡ್ಕೊಳ್ಳಿ. ನಂತರ ತೆಂಗಿನ ತುರಿ, ಇಲ್ಲಿ 1 ಕಪ್ನಷ್ಟು ತೆಂಗಿನ ತುರಿಯನ್ನ ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು. ಇದನ್ನ ಸ್ವಲ್ಪ ನೀರು ಹಾಕಿ ನಾನು ತರಿತರಿಯಾಗಿ ರುಬ್ಕೊಳ್ತೇನೆ. ಇದಕ್ಕೆ ಹುಳಿ ಏನು ಸೇರ್ಸೋದು ಬೇಡ, ಯಾಕಂದ್ರೆ ಹಲಸಿನಕಾಯಿ ಹುಳಿ ಇರ್ತದೆ ಅಂತ ಹೇಳ್ತಾರೆ. ಇದನ್ನ ಹಳೆ ಕಾಲದಲ್ಲಿ ತುಂಬಾ ಮಾಡ್ತಿದ್ರು. ನೋಡಿ, ಈ ತರ ರುಬ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನ ಬದಿಗಿಡಿ. ಹಾಗೆ ಈಗ ನಾವು ಹಲಸಿನಕಾಯನ್ನ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಷ್ಟ, ಆದ್ರೆ ತಿನ್ನುವಾಗ ತುಂಬಾ ರುಚಿಯಾಗಿರ್ತದಲ್ಲ. ನೋಡಿ, ನಾನಿಲ್ಲಿ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದರ ಬೀಜ ಕೂಡ ಕಟ್ ಮಾಡಿ ಹಾಕಿದ್ದೇನೆ, ಯಾಕಂದ್ರೆ ಇದೆಲ್ಲ ಬೆಂದು ಮುದ್ದೆ ತರ ಆಗ್ಬೇಕು. ಇದನ್ನ ಕುಕ್ಕರಲ್ಲಿ 2ರಿಂದ 3 ವಿಸಿಲ್ ಹಾಕಿ ಕೂಗಿಸ್ಕೊಳ್ಬೇಕು. ನೋಡಿ, ಎಷ್ಟು ದೊಡ್ಡ ದೊಡ್ಡ ತುಂಡು ಮಾಡಿದ್ದೇನೆ ಅಂತ. ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಈಗ ಕುಕ್ಕರಿಗೆ ಇದನ್ನ ಸೇರಿಸ್ಕೊಳ್ತೇನೆ. ಕುಕ್ಕರಿಗೆ ನೀವು ಬೇಕಾದ್ರೆ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕ್ಬೋದು. ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು ಜನರಿಗೆ, ಆಗ ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಂಡು ತಿಂತಿದ್ರಂತೆ. ತುಂಬಾ ಆರೋಗ್ಯ ಕೂಡ ಒಳ್ಳೆಯದು, ಶುಗರ್ ಇರುವವರಿಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ನಾನು ಕುಕ್ಕರಿಗೆ ಹಾಕೊಂಡಿದ್ದೇನೆ. ನಂತರ ರುಬ್ಕೊಂಡ ಮಸಾಲೆ ಇದೆಯಲ್ಲ, ಅದನ್ನು ಕೂಡ ಮೇಲ್ಗಡೆ ಹಾಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೇನೆ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಮಿಕ್ಸಿ ತೊಳೆದ ನೀರಿದ್ರೆ ಅದನ್ನು ಕೂಡ ಇಲ್ಲಿ ಹಾಕೊಳ್ಬಹುದು. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ನೀರು ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಂಡು ಇದನ್ನ 3 ವಿಸಿಲ್ ಬರುವವರೆಗೆ ಕುಗ್ಗಿಸ್ಕೊಳ್ಬಹುದು. ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ, ಯಾಕಂದ್ರೆ ತುಂಬಾ ನೀರು ಮಾಡ್ಕೊಳ್ಬೇಡಿ. ನಾನು ಸ್ವಲ್ಪ ನೀರನ್ನ ಸೇರಿಸಿ ಇದನ್ನೀಗ ಬೇಯಲಿಕ್ಕೆ ಬಿಡ್ತೇನೆ. ಕುಕ್ಕರ್ ವಿಸಿಲ್ ಹಾಕಿ 3ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇನ್ನೂ ಬೇಯಬಹುದು ಬೇಕಾದ್ರೆ, ಆದ್ರೆ ಬಾಯಿಗೆ ಸಿಗುವಾಗ ಚೆನ್ನಾಗಿರ್ತದಂತ ನಾನು ಹೀಗೆ ಮಾಡ್ಕೊಂಡಿದ್ದೇನೆ. ನೋಡಿ, ಎಷ್ಟು ಸುಲಭವಾಗಿ ನಾವು ಹಲಸಿನಕಾಯಿ ಮುದ್ದೆ ಮಾಡ್ಕೋಬಹುದು. ಬೇಕಾದ್ರೆ ನೀವೊಂದು ಸಾರು ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಕುಚ್ಚಲಕ್ಕಿ ಅನ್ನ ಆದ್ರೆ ಗಂಜಿ ಮತ್ತು ಮುದ್ದೆಯನ್ನ ತಿನ್ಬಹುದು. ತುಂಬಾ ಸೂಪರ್ ಆಗಿರ್ತದೆ. ಬೇಕಾದ್ರೆ ನೀವು ಉಪ್ಪನ್ನೆಲ್ಲ ನೋಡ್ಕೋಬಹುದು. ಇದಕ್ಕೆ ಒಗ್ಗರಣೆ ಏನು ಕೊಡ್ಬೇಕಂತಿಲ್ಲ, ಹಾಗೆ ತಿನ್ನೋದು. ನೀವು ಬೇಕಾದ್ರೆ ಬೇಯುವಾಗ 1 ಗಡ್ಡೆ ಈರುಳ್ಳಿಯನ್ನು ಕೂಡ ಹಾಕೋಬಹುದು. ಇದನ್ನೀಗ ಬಿಸಿ ಬಿಸಿಯಾಗಿ ಗಂಜಿ ಜೊತೆ ತಿಂದು ನೋಡಿ, ತುಂಬಾ ಸೂಪರ್ ಆಗಿರ್ತದೆ. ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೂ ಕೂಡ ಗೊತ್ತಾಗ್ತದೆ ಹೇಗಿದೆ ಅಂತ. ಹಲಸಿನಕಾಯಿ ಮುದ್ದೆ ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.